ಉದ್ಯೋಗದಲ್ಲೂ ಕೂಡ ಆಮಿಷ ಒಡ್ತಾ ಇದೆ. ಕರ್ನಾಟಕದಿಂದ ಮರಾಠಿಗರಿಗೆ ಅನ್ಯಾಯ ಅಂತ ಬಿಂಬಿಸೋದಕ್ಕೆ ಯತ್ನಗಳಾಗ್ತಾ ಇದೆ. ಗ್ರಾಮ ಲೆಕ್ಕಿಗ ನೇಮಕದಲ್ಲಿ ಮೀಸಲಾತಿಗೆ ಮಹಾರಾಷ್ಟ್ರ ನಿರ್ಧಾರ ಕೈಗೊಳ್ತಾ ಇದೆ. ಕರ್ನಾಟಕದಲ್ಲಿರುವ ಮರಾಠಿಗರಿಗೆ ಪ್ರತ್ಯೇಕ ಮೀಸಲಾತಿ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ. ಮರಾಠಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಿವಿ ಸ್ಥಾಪನೆಗೂ ತೀರ್ಮಾನವನ್ನ ಕೈಗೊಂಡಿದೆ. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಚಂದ್ರಶೇಖರ ಬಾವನಕುಲೆ ಹೇಳಿಕೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಕಂದಾಯ ಸಚಿವ ಚಂದ್ರಶೇಖರ ಬಾವನಕುಲೆ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ 2 ರಾಜ್ಯಗಳ ಗಡಿ ವಿವಾದ ಪ್ರಕರಣ ಮರಾಠಿಗರಿಗೆ ಅನ್ಯಾಯ ಅಂತ ಹೇಳಿ ಬಿಂಬಿಸೋದಕ್ಕೆ ಮಹಾ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಮರಾಠಿಗರಿಗೆ ಸೌಲಭ್ಯದ ನೆಪದಲ್ಲಿ ಸಾಕ್ಷ್ಯ ಸಂಗ್ರಹಣೆಗೆ ಷಡ್ಯಂತ್ರವನ್ನ ರೂಪಿಸ್ತಾ ಇದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದವನ್ನು ಪದೇ ಪದೇ ಕೆಣಕುವಂಥ ಕೆಲಸವನ್ನು ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಅಧಿಕೃತವಾಗಿ ಮಾಡ್ತಾ ಬಂದರೂ ಸಹಿತ ಕರ್ನಾಟಕ ಸರ್ಕಾರ ಅದನ್ನು ಕೌಂಟರ್ ಮಾಡುವಂಥ, ಅದನ್ನು ಚಾಲೆಂಜ್ ಮಾಡುವಂಥ ಯಾವ ಕೆಲಸವನ್ನು ಈವರೆಗೆ ಮಾಡಿಲ್ಲ. ಅವರು ಮೊದಲು ಕರ್ನಾಟಕದ ಗಡಿ ಭಾಗದಲ್ಲಿ ತನ್ನ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆಯನ್ನು ಜಾರಿ ತಂದರು. ಅದನ್ನು ನಾವು ಕನ್ನಡ ಸಂಘಟನೆ ವಿರೋಧ ಮಾಡಿ ಅದನ್ನು ಕಿಲಿ ಹಾಕ್ಸಿದ್ವು. 5 ಕೇಂದ್ರ ಕರೆದ್ರು ಹೋದ ವರ್ಷ 2024 ಜನವರಿ ಒಳಗೆ. ಆಮೇಲೆ ಅದನ್ನು ಆನ್ಲೈನ್ ಚಾಲೂ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡುವಂಥ ಯಾವುದೇ ಅಧಿಕಾರ ಮಹಾರಾಷ್ಟ್ರಕ್ಕಿಲ್ಲ. ಆದರೆ ಅದನ್ನು ಮಾಡಿದ ಮೇಲೆ ಸಹಿತ ಕರ್ನಾಟಕ ಸರ್ಕಾರ ಬಾಯಿ ಮುಚ್ಚಿಕೊಂಡು ಕುಂತಿದೆ. ಈಗ ನಿನ್ನೆ ಮಹಾರಾಷ್ಟ್ರ ಅಸೆಂಬ್ಲಿಯಲ್ಲಿ ಒಬ್ಬ ಶಾಸಕರೊಬ್ಬರು ಕೇಳಿದ ಪ್ರಶ್ನೆಗೆ ಮಹಾರಾಷ್ಟ್ರ ಸರ್ಕಾರದ ಅಧಿಕೃತವಾಗಿ ಒಂದು ಉತ್ತರ ಬಂದಿದೆ. ಈ ಕರ್ನಾಟಕದ 865 ಹಳ್ಳಿ ಪಟ್ಟಣಗಳು ಅಂದರೆ ಬೆಳಗಾವಿ, ಕಾರವಾರ, ಬೀದರ, ಗುಲ್ಬರ್ಗ, ಯಾದಗಿರಿ, ಅಲ್ಲಿಯ ಮರಾಠಿ ಪ್ರಾಬಲ್ಯದ ಹಳ್ಳಿಗಳಲ್ಲಿ ತಾವು ಅರ್ಜಿ ಕರೆದರು. ಒಂದು ವಿಲೇಜ್ ಅಕೌಂಟೆಂಟ್ ತಲಾಟಿ ಜಾಗಕ್ಕೆ 321 ಮಂದಿ ಅರ್ಜಿ ಹಾಕಿದ್ದಾರೆ. ಇಲ್ಲಿ ಜನರನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಚಾಲೂ ಮಾಡಿರಂದ್ರೆ ಅದು ರಾಜಕೀಯವಾಗಿ ಹೇಗೆ ದುಷ್ಪರಿಣಾಮ ಬೀರ್ತೈತೆ ಅಂತ ಯಾರಿಗೆ ಏನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಜನ ಆಕರ್ಷಣೆ ಆಗಬೇಕು. ಮಹಾರಾಷ್ಟ್ರ ಸರ್ಕಾರದ ಒಂದು ನಿಲುವಿಗೆ ಅದನ್ನು ಅವ್ರು ಸಪೋರ್ಟ್ ಮಾಡಬೇಕು ಕರ್ನಾಟಕದ ಮರಾಠಿಗರು ಅಂತ ಅವ್ರದ್ದು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜಶೇಖರ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ರಾಜಶೇಖರ್, ಪದೇ ಪದೇ ಮರಾಠಿಗರು ಕನ್ನಡಿಗರನ್ನ ಕೆಣಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದೀಗ ಮತ್ತೊಂದು ವಿಚಾರ ಅಂದರೆ ಕರ್ನಾಟಕದಿಂದ ಅನ್ಯಾಯ ಆಗ್ತಾ ಇದೆ ಮರಾಠಿಗರಿಗೆ ಅನ್ನೋದನ್ನ ಬಿಂಬಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಚಂದ್ರಶೇಖರ್ ಅವರ ವರ್ಷನ್ ಏನು, ಇದೀಗ ಮಹಾರಾಷ್ಟ್ರ ಯಾವ ರೀತಿಯಾಗಿ ಮುಂದಾಗ್ತಾ ಇದೆ, ಸರ್ಕಾರ ಏನು ನಿರ್ಧಾರವನ್ನ ಕೈಗೊಳ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ರಮ್ಯ, ಪದೇ ಪದೇ ಮಹಾರಾಷ್ಟ್ರ ಏನಂತಂದ್ರೆ ಕನ್ನಡಿಗರ ಮೇಲೆ ಒಂದ್ ರೀತಿ ದಬ್ಬಾಳಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಸದ್ಯ ಈಗ ಮೊದಲು ಏನನ್ನ ಆರೋಗ್ಯ ವಿಚಾರವಾಗಿ ವಿಮೆ ನೀಡುವಂತ ಕೆಲಸವನ್ನ ಮಾಡ್ತಾ ಇತ್ತು. ಈಗ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏನೋ ಮಹಾರಾಷ್ಟ್ರ ಸರ್ಕಾರ ಏನಂತಂದ್ರೆ ಕನ್ನಡಿಗರ ಇಲ್ಲಿ ಏನು ಕರ್ನಾಟಕದಲ್ಲಿ ನೆಲೆಸಿರುವಂತ ಮರಾಠಿಗರಿಗೆ ಒಂದು ಆಮಿಷವನ್ನ ಒಡ್ಲಿಕ್ಕೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಅಲ್ಲಿನ ಸಚಿವರಾದಂತ ಚಂದ್ರಶೇಖರ್ ಬಾವನಕುಲೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಗಡಿ ವಿವಾದ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದು 2004ರಲ್ಲಿ ಈ ಗಡಿ ವಿವಾದ ಇದ್ರೂ ಕೂಡ ಈ ರೀತಿ ಇಂತ ಏನು ಒಂದು ವಿಷಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಸಾಕಷ್ಟು ಇಲ್ಲಿನ ಏನು ಕನ್ನಡ ಪರ ಹೋರಾಟಗಾರರಿಗಾಯ್ತು, ಏನು ಕನ್ನಡಿಗರ ಮೇಲೆ ಒಂದು ರೀತಿಯಲ್ಲಿ ಕೆರಳಿಸುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಮಾಡ್ತಾ ಇದೆ. ಇನ್ನಾದ್ರೂ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಂಡು ಯಾವ ನಿರ್ಣಯ ಕೈಗೊಳ್ತೇನೋ ಕಾದು ನೋಡ್ಬೇಕಾಗಿದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.